ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ ಗೌಡ. ಮಾಮ್ಸ್ ವಾರ್ಡ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೊತ್ತಿಗೆ ವಿಡಿಯೋ ಮಾಡ್ತಾಯಿದ್ದೀನಿ? 1:20 ತೋರಿಸ್ತಾ ಇದೆ. ಸೊ 1:20 ಆಯಿತು. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಶಿವಾನಿ ಮ್ಯಾಮ್. ಹಾಯ್. ಸೊ ನಾವಿವತ್ತು ಟ್ರಿಪ್ಗೆ ಹೊರಟಿದ್ದೀವಿ. ಮೈಸೂರು ಟ್ರಿಪ್ ಬಂದಿದ್ರಿ ನಮ್ಮ ಜೊತೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರು. ಸೊ ಯಾರ್ಯಾರು ಬರ್ತಾರೆ, ಯಾರ್ಯಾರು ಜಾಯ್ನ್ ಆಗ್ತಾರೆ ಎಲ್ಲದು ವಾಚ್ ಮಾಡ್ತಾಯಿರಿ. ಹೆಲೋ, ಬಂದೆ ಒಂದೇ ನಿಮಿಷ. ನಮ್ಮ ಜೊತೆ ಇದ್ದಾರೆ ಪ್ರಬಲ ಮ್ಯಾಮ್, ಜೊತೆಗೆ ಮೇಘಾ ಮ್ಯಾಮ್. ಫುಲ್ಲು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವ್ರೆ ಮೇಘಾ ಮ್ಯಾಮ್. ಶಿವಾನಿ ಮ್ಯಾಮು ಫುಲ್ಲು ಬ್ರೈಟಾಗಿ ರೆಡಿಯಾಗಿ ಮಹಾಲಕ್ಷ್ಮಿ ಮ್ಯಾಮ್ಗೆ ಮೆಸೇಜ್ ಹೊಡಿತವ್ರೆ. ಪ್ರಬಲ ಮ್ಯಾಮ್ ಫುಲ್ ಪ್ಯಾಕ್ ಆಗಿ ಬಂದವ್ರೆ ಚೆನ್ನಾಗಿದೆ ಹೊಡಿಯೋಕ್ಕೆ. ಮ್ಯಾಮ್ ಅಂತೂ ಹೊರಟ್ವಿ. ನಾವು ನೆಕ್ಸ್ಟ್ ಮಹಾಲಕ್ಷ್ಮಿ ಮ್ಯಾಮ್ ಮನೆ ಹತ್ರ ಹೊರಟ್ವಿ ಅವ್ರನ್ನ ಪಿಕ್ ಮಾಡೋಕ್ಕೆ. ಏನು ಮಹಾಲಕ್ಷ್ಮಿ ಮ್ಯಾಮ್ ಮಲಗಿಲ್ವಂತೆ? ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು 5 ಜನ ಸೇರಾಯಿತು. ಮಜಾ ಮಾಡೋಕ್ಕೆ ಶುರು ಮಾಡಾಯಿತು. ಇನ್ನೇನು ಬೇಕು ಹೇಳಿ? ಹೇಳ್ಬೇಕು ನೆಲಮಂಗಲ ಟೂಲಲ್ಲಿ NH75 ಮಧ್ಯರಾತ್ರಿ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೇಳಿದ್ವಿ. ನಾವು ಫಸ್ಟೇ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಹೋಗಿದ್ದಷ್ಟು ಜನನೂ ಒಂದಷ್ಟು ರೀಲ್ಸ್ ಮಾಡಬೇಕು, ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು, ರಾದರ್ ದ್ಯಾನ್ ಈ ಪ್ಲೇಸಿಂದ ಆ ಪ್ಲೇಸ್ ನೋಡಬೇಕು ಅಂತ ಹರಿಬರಿಯಲ್ಲಿ ಹೋಗಿ ಪ್ಲೇಸಸ್ ನೋಡ್ಕೊಂಡು ಬರೋದು ಬಿಟ್ಟು ಹೋಗಿದ್ದ ಕಡೆ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಅನ್ನೋದೇ ನಮ್ಮ ಮೆಂಟಾಲಿಟಿ. ಯಾವಾಗಲೂ ನಮ್ಮ ಟ್ರಿಪ್ಪಿನ ಉದ್ದೇಶನೇ ಅದಾಗಿತ್ತು. ಸೊ ಹೋಗ್ಬೇಕಾದ್ರಂತೂ ಸಕ್ಕದಾಗಿ ಹಾಡು ಹೇಳ್ಕೊಂಡು ಮಜಾ ಮಾಡಿಕೊಂಡು ಇಷ್ಟವಾದ ರೀಲ್ಸ್ ಮಾಡಿಕೊಂಡು ಹೋದ್ವಿ. ಅದ್ರ ಸಣ್ಣ ಝಲಕ್ ಇಲ್ಲಿದೆ. ಎಲ್ಲಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ಸೌಂಡಿನಲ್ಲಿ ನೋವಿದೆ, ಹಾಟು ಎಂಬ ಟೆಂಟಿನಲ್ಲಿ ಲೂಟಿ ಮಾಡುವಂತೆ ನಿನ್ನ ಸ್ಮೈಲು ಬಂದಿದೆ, ಎಂಟೆ ಕಿತ್ತು ಹೋಗಿದೆ. ಕೂಡ ಬಂಪರ್ ಲಾಟ್ರಿ ಆಯ್ತಪ್ಪ, ಎಲ್ಗಿ ಮಾತು ಹೇಳೋದಕ್ಕೆ ಮೀಟ್ರು ಬೇಕಪ್ಪ. ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ಸೌಂಡಿನಲ್ಲಿ ನೋವಿದೆ, ಹಾಟು ಎಂಬ ಟೆಂಟಿನಲ್ಲಿ ಲೂಟಿ ಮಾಡುವಂತೆ ನಿನ್ನ ಸ್ಮೈಲು ಬಂದಿದೆ, ಟೆಂಟೆ ಕಿತ್ತು ಹೋಗಿದೆ. 1:30 ನೈಟಿನಲ್ಲಿ ರೀಲ್ಸ್ ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಅದರಲ್ಲೂ ಅಲ್ಲದು ಬಂದುಬಿಟ್ಟು ನಮ್ಮ ಊರಿನ ಹತ್ರ ರೀಲ್ಸ್ ಮಾಡಿದ್ದು ಮಧ್ಯರಾತ್ರಿ ಮಜವಾಗಿತ್ತು. ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿ ಆಗಿ ಬಂದು ಕಾರಲ್ಲಿ ಕೂತು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ವಿ. ಸೊ ಎದ್ದು ಆಗಾಗ್ತಾನೆ ಕಣ್ಣು ಬಿಟ್ಕೊಂಡು ಪ್ರಕೃತಿ ಮಧ್ಯದಲ್ಲಿ ಆ ಸ್ಮೆಲ್ ಆಗಿರ್ಬೋದು, ಆ ಥಂಡಿ ವಾತಾವರಣನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಕಣ್ರಿ. ಅದನ್ನೇನಿದ್ರು ಫೀಲ್ ಮಾಡಬೇಕು, ಆವಾಗಲೇ ಗೊತ್ತಾಗೋದು. ಎಷ್ಟು ಪದಗಳಲ್ಲಿ ಹೇಳೋಕ್ಕೆ ಬಾರದು.
ನಾ ಫಸ್ಟು ರೀಚ್ ಆಗಿದ್ದು ಕೆಮ್ಮಣ್ಣುಗುಂಡಿಗೆ ನಾವು ಆಲ್ಮೋಸ್ಟ್ 8 o'clock ಅಷ್ಟರಲ್ಲಿ ರೀಚ್ ಆದ್ವಿ. ನಾವು ಫಸ್ಟು ಝೆಡ್ ಪಾಯಿಂಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಕೆಮ್ಮಣ್ಣುಗುಂಡಿ ಮೇಲ್ಗಡೆ ಈ ಪಾರ್ಕ್ ಇದೆ, ಕೆಳಗಡೆ ಝೆಡ್ ಪಾಯಿಂಟು ಫಾಲ್ಸ್ ಎಲ್ಲ ಇದೆ. ಸೊ ಝೆಡ್ ಪಾಯಿಂಟ್ಗೆ ಹೋಗಬೇಕು ಅಂತ ಹೋದ್ವಿ, ಬಟ್ 9 o'clockಗೆ ಓಪನ್ ಅಂತ ಗೊತ್ತಾಯಿತು. ಸೊ ನಾವೇನು ಮಾಡಿದ್ವಿ, ಫಸ್ಟು ಅಲ್ಲಿ ಮೇಲ್ಗಡೆ ವ್ಯೂ ಎಲ್ಲ ನೋಡ್ಕೊಂಬರೋಣ ಅಂತ ಮೇಲೆ ಹೋಗಿದ್ವಿ. ಸೊ ಅದೊಂದು ಸ್ವಲ್ಪ ಪಾರ್ಕ್ ಥರ ಇದೆ, ಅದಾದಮೇಲೆ ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ವ್ಯೂ ಪಾಯಿಂಟ್. ಸೊ ಸೂಪರಾಗಿತ್ತು ಅಲ್ಲಿ. ನಾನಂತೂ ಎಲ್ಲೇ ಹೋದರೂ ಫಸ್ಟ್ ಮಾಡೋ ಕೆಲಸ ಏನು, ಆ ಪರ್ಟಿಕ್ಯುಲರ್ ನೇಚರ್ನ ಕ್ಯಾಪ್ಚರ್ ಮಾಡೋದು, ನಮ್ಮ ಫೋಟೋಸ್ನ ತೊಗೊಳ್ಳೋದು, ಅದಂತೂ ಮಿಸ್ಸೇ ಇಲ್ಲ. ಎಲ್ಲೋದ್ರೂ ಫಸ್ಟ್ ಮಾಡೋ ಕೆಲಸನೇ ಅದು. ಹಾಗೆ ನಾವು ಬಂದಿದ್ದೀವಿ ಕೆಮ್ಮಣ್ಣುಗುಂಡಿಗೆ. ಸೊ ನಮ್ಮ ಜೊತೆ ಇದ್ದಾರೆ 4 ಜನ. ಸೊ ಯಾರ್ಯಾರು? ಶಿವಾನಿ ಹೊಸ್ದಾಗಿ ಎಂಟ್ರಿ ಆಗಿದ್ದಾರೆ ಅವರು. ಆದರೆ ರಾತ್ರಿ ಎಂಟ್ರಿಗೆ ಆಲ್ರೆಡಿ ಗೊತ್ತಿದೆ. ಮಹಾಲಕ್ಷ್ಮಿ ಹೊಸ್ದಾಗಿ ಮತ್ತೆ ಎಂಟ್ರಿ ಆಗಿದ್ದಾರೆ. ಆಮೇಲೆ ಇವರಿಬ್ರು ಓಲ್ಡ್ ಕಸ್ಟಮರ್ ವಿತ್ ಮೀ. ಸೊ ಈಗ ನಾವು ಕೆಮ್ಮಣ್ಣುಗುಂಡಿಗೆ ಬಂದಿದ್ದೀವಿ. ವಾತಾವರಣ ಸೂಪರ್ ಆಗಿದೆ, ವೆದರ್ ಸೂಪರ್ ಆಗಿದೆ, ಬಿಸಿಲು ಇದೆ, ಸಗದಾಗಿದೆ. ಸೊ ಹೇಗೆ ಅನ್ನಿಸ್ತಿದೆ ನಿಮಗೆಲ್ಲ? ಅಷ್ಟು ಮೇಘ ಮ್ಯಾಮ್ ಸೂಪರ್ ಆಗಿದೆ. ಏನೋ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅದಕ್ಕೆ ನಾವು ಗಾಗಲ್ಸೇ ಬಿಚ್ತಾ ಇಲ್ಲ. ಚಳಿ ಶಿವರಿಂಗ್. ಪ್ರಬಲ ಮ್ಯಾಮ್ ಚೆನ್ನಾಗಿದೆ. ನೇಚರ ಕನ್ಫ್ಯೂಷನ್ ಮಾಡ್ತಾ ಇದೆ. ಫಾಗು ಇದೆ, ಸೂರ್ಯನೂ ಇದ್ದಾನೆ, ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್. ಈಗ ನಮ್ಮ ಏನೋ ಹೊಸ ಕಸ್ಟಮರ್ಸ್, ನಮ್ಮ ಟ್ರಿಪ್ಗೆ ಬಂದಿರುವಂತ ಹೊಸ ನಾನು ಶಿವಾನಿ ಅಂತ. ತುಂಬಾ ಚಳಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನೇಚರ್ ಅಂತ ತುಂಬಾ ಚೆನ್ನಾಗಿದೆ. ನಮ್ಮ ಮಹಾಲಕ್ಷ್ಮಿ ವೇಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ಲೈಮೇಟ್ ಸಕ್ಕತ್ತಾಗಿದೆ, ಬಟ್ ಚಳಿ ಜಾಸ್ತಿ ಆಗ್ತಾ ಇದೆ. ಚೆನ್ನಾಗಿದೆ. ಸೊ ಈಗ ಟೈಮಿಂಗ್ಸ್ ಎಷ್ಟು? ಟೈಮ್ ಎಷ್ಟು? 8:05. ಸೊ 8:05 ನಾವು ಕೆಮ್ಮಣ್ಣುಗುಂಡಿ ಝೆಡ್ ಪಾಯಿಂಟ್ ನೋಡೋಣ ಅಂತ ಬಂದಿದ್ದೀವಿ. ಬಟ್ 9 o'clockಗೆ ಓಪನ್ನು. ಗಾಳಿ ಸಿಕ್ಕಾಪಟ್ಟೆ ಇದೆ, ಗೊತ್ತಾಗ್ತಿದೆ ಅನ್ಸುತ್ತೆ. ಸೊ 9 o'clockವರೆಗೂ ನಮಗೆ 1 hour ಟೈಮ್ ಇದೆ. ಸೊ 1 hour ಟೈಮಲ್ಲಿ ಏನೇನೋ ಮಾಡಬೇಕು ಅಂತ ಇದ್ದೀವಿ. ಸೊ ನೋಡ್ತಾ ಇರಿ. ಇದು ಒಂಟೆ, ಇದು ಮೇಘ ಮ್ಯಾಮ್ಗೆ ಒಂಟೆ. ಇದು ಜೈ ಮೇಘ ಮ್ಯಾಮ್ಗೆ, ಮೇಘ ಮ್ಯಾಮ್ಗೆ. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವರಿಗೆ ನಾ ಹೋಗಲು. ಆ ಮೋಡಗಳು ಹೋಗ್ತಾ ಇರೋದು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬ ಸ್ವರ್ಗ. ಸೂರ್ಯನ ಬಿಸಿಲು ಈ ಚಳಿಗೆ ಒಂಥರ ಸೂರ್ಯನ ಬಿಸಿಲು ಬೆಚ್ಚಗಿಡಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಂತೂ ಸ್ಪೆಸಿಫಿಕ್ ಆಗಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕ್ಯಾಮ್ರಾದಲ್ಲೇ ಅಷ್ಟೆಷ್ಟು ಶೂಟ್ ಆಗ್ತಿದೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ. ಅಲ್ಲೂ ಕೂಡ ಒಂದೆರಡು ರೀಲ್ಸ್ ಮಾಡಿ ಝೆಡ್ ಪಾಯಿಂಟ್ಗೆ ಹೊರಟಿ. ಬಟ್ ಅದ್ರೇನಂದರೆ ಸೇಮ್ ವ್ಯೂ 1-2 kilometers ಟ್ರೆಕ್ಕಿಂಗ್ ಮಾಡಬೇಕಾಗಿತ್ತು. ಸೊ ಟೈಮ್ ವೇಸ್ಟ್ ಆಗುತ್ತೆ, ಸೇಮ್ ವ್ಯೂ ಇನ್ನೇನು ನೋಡೋದು ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟಾಗ ನಾವು ಈ ಸಣ್ಣ ಫಾಲ್ಸ್ನ ನೋಡಿದ್ವಿ. ನಿಲ್ಲಿಸಿ ಅಲ್ಲಿನ ಸದ್ದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನೆಕ್ಸ್ಟ್ ಹೊರಟಿದ್ದು ವೀರಭದ್ರ ಸ್ವಾಮಿ ದೇವಸ್ಥಾನ ಕಲ್ಲದಗಿರಿಗೆ ಹೊರಟಿದ್ವಿ ನಾವು.
ಮೊದಲೇ ಬೆಂಗಳೂರಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲೆಲ್ಲಿ ಪ್ಲೇಸಸ್ನ ನೋಡಬೇಕು ಅಂತ. ಸೊ ನಾವು ಕಲ್ಲತ್ಗಿರಿ ನಿಯರ್ ಬೈ ಇತ್ತು, ಕೆಮ್ಮಣ್ಣಗುಂಡಿಯಿಂದ ಕಲ್ಲತ್ಗಿರಿಗೆ ಫಸ್ಟು ಹೋದ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಮುಂದೆನೇ ನೀರು ಹರಿಯುತ್ತೆ, ಆ ಸ್ನಾನ ಮಾಡಿದ್ರೆ, ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಎಲ್ಲ ಹೋಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಆದರೆ ಏನಂದರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಬಟ್ ಆದರೆ ತುಂಬ ಬಟ್ಟೆಗಳು, ಶಾಂಪು, ಬಾಟಲ್, ಕವರ್ಸ್ ಎಲ್ಲ ಬಿಸಾಕಿ ಹಾಳು ಮಾಡ್ತಿದ್ದಾರೆ. ಅದೇ ನೀರಲ್ಲಿ ಯೂಶ್ವಲಿ ಶಾಂಪು ಎಲ್ಲ ಹಾಕ್ಕೊಂಡು ಸ್ನಾನ ಮಾಡೋಂಗಿಲ್ಲ ಅಂದರೆ ಅದೇ ನೀರಲ್ಲಿ ಸ್ನಾನ ಮಾಡ್ತಿದ್ದಾರೆ. ಒಂಥರ ಮುಜುಗರ ಆಗುವಂಥ ಇದೂ ಕೂಡ ಅಲ್ಲಿದೆ. ಆದರೆ ನೀರು ಚೆನ್ನಾಗಿದೆ. ನೀರಂತೂ ಹಾಲು ಅರ್ಧ ನಡೀತಾ ಇತ್ತು ನೀರಿಲ್ಲ ಕೆಳಗಡೆ. ಬಟ್ ಕೆಳಗಡೆಯಿಂದ ಗೊತ್ತಿದೆಯಲ್ಲ, ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಓಪನ್ ಇರಲಿಲ್ಲ, ಬಟ್ ಆದರೆ ಕಿಟಕಿಯಲ್ಲಿ ದೇವ್ರನ್ನ ನೋಡಿಕೊಂಡು ನಾವು ಮುಂದೆ ಸಾಗಿದ್ವಿ. ಅದಾದಮೇಲೆ ನಾವು ಹೋಗಿದ್ದು ದೇವಿರಮ್ಮ ಟೆಂಪಲ್. ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಬೆಟ್ಟ ಮೇಲುಗಡೆ ಗಿರಿ ಮೇಲಿರುವಂಥ ದೇವಿರಮ್ಮ ಟೆಂಪಲ್ ಅಲ್ಲಿ ಮೇಲ್ಗಡೆ ಇದೆಯಂತೆ. ಅದು ಯೂಶ್ವಲಿ ಹಾಸನಾಂಬೆ ಓಪನ್ ಆಗುವಂಥ ಟೈಮಲ್ಲೇ ಅದು ಕೂಡ ಓಪನ್ ಆಗುತ್ತೆ. ಆ ಪೀರಿಯಡಲ್ಲಿ ಮಾತ್ರ ಅದು ಓಪನ್ ಆಗುತ್ತೆ, ಅಲ್ಲೇ ಕ್ಲೋಸ್ ಆಗುತ್ತೆ. ಸೊ ಇದು ಕೆಳಗಡೆ ಇರುವಂಥ ದೇವಸ್ಥಾನ. ಇದಕ್ಕೆ KSRTC ಬಸ್ ಫೆಸಿಲಿಟಿನೂ ಕೂಡ ಇಲ್ಲಿ ಇದೆ. ಸೊ ಈ ಪರ್ಟಿಕ್ಯುಲರ್ ಟೆಂಪಲ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಒಳಗಡೆ ದೇವಸ್ಥಾನ ಇದು ರೀಸೆಂಟಾಗಿ ಇಷ್ಟೊಂದು ಕನ್ಸ್ಟ್ರಕ್ಷನ್ ಆಗಿರೋದಂತೆ, ಮುಂಚೆ ಚಿಕ್ಕದಾಗಿತ್ತಂತೆ. ಇಲ್ಲಿ ವಾಸ್ತುಶಿಲ್ಪ ಎಲ್ಲ ನೀವು ನೋಡೋಕ್ಕೆ ಬಂದರೆ ಧರ್ಮಸ್ಥಳದಲ್ಲಿ ಹೇಗಿದೆಯೋ ಅದೇ ರೀತಿ ವುಡ್ಡಲ್ಲಿ ಕೆತ್ತನೆಗಳು ಮಾಡಿದ್ದಾರೆ ದೇವಸ್ಥಾನದ ಸುತ್ತಲೂ. ದೇವರ ಒಳಗಡೆ ಫೋಟೋನ ತೆಗಿಯಂಗಿರಲಿಲ್ಲ, ಅದಕ್ಕೆ ತೆಗಿಲಿಲ್ಲ ನಾವು. ಸುತ್ತ ದೇವಸ್ಥಾನ ಸುತ್ತಲೂ ಕೂಡ ವಿಶಾಲವಾದ ಜಾಗ ಇದೆ, ಕಂಬಗಳು, ಪ್ರಕೃತಿ ಮಧ್ಯದಲ್ಲಿ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬೇರೆ ಬೇರೆ ದೇವರಿನ ಕಥೆಗಳಿದೆ, ಬಟ್ ನಮ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಎಲ್ಲೂ ಕೂಡ ಬೋರ್ಡ್ಗಳನ್ನ ಹಾಕಿಲ್ಲ. ಸೊ ನಮಗೆ ಈ ಪರ್ಟಿಕ್ಯುಲರ್ ಎಲ್ಲೆಲ್ಲಿ ನಾವು ವಿಸಿಟ್ ಮಾಡಿದ್ವೋ ಅವತ್ತೆಲ್ಲ ನಾವು ಅದನ್ನೇ ಫೀಲ್ ಮಾಡ್ಕೊಂಡ್ವಿ. ಪ್ಲೇಸ್ಗಳು ತುಂಬಾ ಚೆನ್ನಾಗಿದೆ, ಆದರೆ ಅದರ ಇತಿಹಾಸ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಎಲ್ಲೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿರಲಿಲ್ಲ. ಈ ಚಿಕ್ಕಮಂಗ್ಳೂರಿಗೆ ಈ ದೇವಸ್ಥಾನ ತುಂಬಾ ಫೇಮಸ್ಸು. ಅದರಲ್ಲೂ ಬೆಟ್ಟದ ಮೇಲಿರೋ ದೇವಸ್ಥಾನ ಅದಲ್ಲಿ ಮಾತ್ರ ತುಂಬಾ ಫೇಮಸ್ ಅಂತೆ. ಇದಾದ ಮೇಲೆ ನಾವು ಅಲ್ಲಿ ದರ್ಶನ ಪಡ್ಕೊಂಡಾದಮೇಲೆ ಅಲ್ಲೇ ಅನ್ನದಾಸೋಹನೂ ಕೂಡ ಇತ್ತು. ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು. ನಿಜ ಪ್ರಸಾದ ಎಷ್ಟು ರುಚಿಯಾಗಿತ್ತು ಅಂದರೆ ಅದಕ್ಕೆ ಅಲ್ವಾ ಅದನ್ನ ಪ್ರಸಾದ ಅನ್ನೋದು. ನಾವು ಮನೇಲಿ ಎಂಥ ಅಡುಗೆ ಮಾಡ್ಕೊಂಡು ತಿಂದರೂ ಅದ್ರ ರುಚಿ ಬರೋಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹೊರಟಿದ್ದು ಮುತುಡಿ ಫಾರೆಸ್ಟ್ಗೆ. ಸೊ ಇದು ಭದ್ರಾ ವನ್ಯಜೀವಿಯ ವಲಯನೂ ಕೂಡ ಆಗಿದೆ. ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಸಫಾರಿ ಇತ್ತು, ಸೊ ಅದಕ್ಕೆ ನಾವು ಅಲ್ಲಿ ಹೋಗಿದ್ವಿ ಸಫಾರಿ ನೋಡೋಣ ಅಂತ. ನಾವು ಹೋಗಿದ್ದು 3:30ಗೆ. ಬಸ್ ಕಾಣಿಸ್ತಿದೆಯಲ್ಲ, ಬಸ್ಸು ಜೀಪು ಎರಡೂ ಫೆಸಿಲಿಟಿನೂ ಕೂಡ ಇದೆ. ಬಸ್ ಆದರೆ 500 rupees ಪರ್ ಪರ್ಸನ್ನು, ಅದೇ ಜೀಪ್ ಬೇಕು ಅಂದರೆ 600 ರೂಪಾಯಿ. ಆ ಫಾರೆಸ್ಟಲ್ಲಿ ಯಾವ್ಯಾವ ಪ್ರಾಣಿಗಳಿದೆ ಅಂತಲೂ ಕೂಡ ಅಲ್ಲಿ ಬೋರ್ಡ್ ಹಾಕಿದ್ರು. ಮತ್ತು ಅಲ್ಲಿ ಸ್ಪೆಷಲ್ ಕೌಂಟರ್ಗಳು ಕೂಡ ಇತ್ತು. ಅಲ್ಲಿ ಪರ್ಚೇಸ್ ಟೀ-ಶರ್ಟ್ಸು ಇಂಥದ್ದನ್ನೆಲ್ಲನೂ ಕೂಡ ಒಳಗೋಗಿ ಪರ್ಚೇಸ್ ಮಾಡ್ಬೋದಿತ್ತು. ಸೊ ಬಂದಿದ್ದವ್ರಿಗೆ ಕೂತ್ಕೊಳ್ಳೋಕ್ಕೆ ಅಂತ ಒಂದಿಷ್ಟು ಪ್ಲೇಸ್ ಇತ್ತು, ಅಲ್ಲಿ ಚೇರ್ಸ್ ಎಲ್ಲ ಅರೇಂಜ್ ಇತ್ತು. ಸೊ ಬಂದವರು ಅಲ್ಲೇ ಕೂತ್ಕೊಂಡಿದ್ರು, ವೆಯ್ಟ್ ಮಾಡ್ತಿದ್ರು. ಸೊ ಇದು ಬ್ಯಾಚ್ ವೈಸ್ ರಿಜಿಸ್ಟರ್ ಆಗಿ ಅಲ್ಲಿ ನಾವು ದುಡ್ಡು ಪೇ ಮಾಡಾದಮೇಲೆ ಬ್ಯಾಚ್ ವೈಸ್ ಬಸ್ಗಳು ಬಂದಂಗೆ ಕಳಿಸ್ಕೊಡ್ತಾರೆ. ಅಲ್ಲಿ ನಾವು ಒಂದು ಡೀರ್ನ ನೋಡಿದ್ವಿ, ಜಿಂಕೆನ ನೋಡಿದ್ವಿ. ಅದಾದಮೇಲೆ ಇನ್ನೊಂದು ಜಿಂಕೆ ನೋಡಿದ್ವಿ ಕಾಡಲ್ಲಿ, ಅಷ್ಟೇ. ಸೊ ನಾವು ಹೊರಟಿದ್ದು ಜೀಪಲ್ಲಿ ಹೊರಟಿದ್ದು. ಸೊ ನಾವು ಆಲ್ಮೋಸ್ಟ್ 1.5 hour ವೆಯ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1.5 hour ವೆಯ್ಟ್ ಮಾಡಾದಮೇಲೆ ನಮಗೆ ಜೀಪ್ ಸಿಕ್ಕಿದ್ದು. ಅಷ್ಟು ಜನ ಹೋಗಿ ಬಂದ ಮೇಲೆ ನಮಗೆ ಸಿಕ್ತು. ಸೊ ಇದು 1 hour ಸಫಾರಿ ಆಗಿತ್ತು. ಫಸ್ಟು ಹೋದಾಗ ನಾವೊಂದು ಲೈಕ್ ಕೋತಿ ಥರದ್ದು ನೋಡಿದ್ವಿ. ಮುಖ ಮಾತ್ರ ಕಪ್ಪು, ಬಾಡಿ ಎಲ್ಲ ವೈಟು. ಇಲ್ಲಿ ನೀರು ಹರಿಯೋದನ್ನ ನಾವು ನೋಡ್ಬೋದು. ಪೂರ್ತಿ ಸುತ್ತಲೂ ನದಿ ಹರಿತಾನೇ ಇತ್ತು. ಕಾಡಂದಿ 3 ಇದೆ ನೋಡಿ. 1 2 3 ನೋಡಿ. ತಿಂತೀರಾ? ಕಾರ್ತಿಕ್ ಮಾಸ ತಿನ್ನಂಗಿರ ಸುಮ್ಮನೆ. 4 ಇದೆ.
ಒಂದೆರಡು ಉಡಾ ನೋಡಿದ್ವಿ, ಕಾಡೆಮ್ಮೆ ನೋಡಿದ್ವಿ. ಅದು ಬಿಟ್ಟರೆ ಇನ್ಯಾವ ಪ್ರಾಣಿನೂ ನೋಡಲಿಲ್ಲ ನಾವು. 1 hour ಸಫಾರಿ ಫುಲ್ಲು ಜೀಪಲ್ಲಿ ರೌಂಡ್ ಹೊಡೆದು ನಮಗಂತೂ ಸಾಕಾಯಿತು. ಜೀಪಲ್ಲಿ ಹೋಗದೇ ಇರೋರು ಹೋಗಿ ಸಫಾರಿ ಮಾಡ್ಕೊಂಡು ಬನ್ನಿ. ಬಟ್ ಆದರೆ ಆ ಕಡೆಯಿಂದ ಬರ್ತಿದ್ದ ಜೀಪ್ಗಳವರಲ್ಲಿ ಇದ್ದವರೆಲ್ಲ ಹೇಳಿದ್ರು ಯಾವ ಪ್ರಾಣಿನೂ ಇಲ್ಲ ಅಂತ. ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದು ಅದನ್ನೇ. ಬ್ರಿಟಿಷ್ ಗೆಸ್ಟ್ ಹೌಸ್. ಒಂದು ಗೆಸ್ಟ್ ಹೌಸ್ ನೋಡಿದ್ವಿ. ಮತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ಬೌಂಡ್ರಿ ಹಾಕಿರೋ ಥರ, ಅದು 300 ವರ್ಷದ ಹಳೆಯ ಮರ ಅಂತೆ. ಅದನ್ನು ನೋಡಿದ್ವಿ ಅಷ್ಟೇ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಈ ಫಾರೆಸ್ಟ್ ಸಫಾರಿ ಮಾತ್ರ ಹೋಗಲೇಬೇಡಿ. ನಿಮ್ಮ ದುಡ್ಡು ಕೂಡ ದಂಡ, ಟೈಮು ಕೂಡ ದಂಡ. ನೆಕ್ಸ್ಟ್ ನಾವು ಹೋಗಿದ್ದು ಬ್ರೂ ಬೆರಿ ಹೋಮ್ ಸ್ಟೇ. ನಾವೆಲ್ಲಿದ್ದೀವಿ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ, ಚಂದಮಾಮನ ಬೆಳಕಿನಲ್ಲಿ, ಫೈನಲಿ ಬ್ರೂಬೆರಿ ಹೋಮ್ ಸ್ಟೇ ಅಲ್ಲಿ. ಬೆಳಗಿಂದ ಎಲ್ಲ ನೋಡಿದ್ದೀರಾ, ನಾವೆಲ್ಲೆಲ್ಲ ಹೋಗಿದ್ದೀವಿ ಅಂತ. ಸಡನ್ ಪ್ಲಾನ್ ಚಿಕ್ಕಮಂಗ್ಳೂರು ಬಂದಿದ್ದೀವಿ, ಬಟ್ ಹೆವೆನ್ ಬಂದ್ಬಿಟ್ಟಿದ್ದೀವಿ ಇವಾಗ. ಹೇಗ್ರೆ ಮಾಡಿಲಿ ಚಿಕ್ಕಮಂಗ್ಳೂರು ಬಂದು ಕಾಫಿ ಕುಡಿಯೋದನ್ನ ನೀವು ಮರಿಬೇಡಿ. ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಪಕೋಡ ರೆಡಿಯಾಗಿದೆ ನೋಡಿ. ಬೆಳಗ್ಗೆಯಿಂದ ಸುತ್ತು ನಮಗೆ ಸುಸ್ತಾಗ್ಬಿಟ್ಟಿದೆ. ಬಟ್ ಎಂಥ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಅವ್ರು ಎಷ್ಟು ವಾರ್ಮ್ ವೆಲ್ಕಮ್ ಮಾಡಿದ್ದಾರೆ, ಎಷ್ಟು ಕಂಫರ್ಟಬಲ್ ಫೀಲಿಂಗ್ ಮಾಡಿದ್ದಾರೆ ಅಂದರೆ ರಿಯಲಿ ತುಂಬ ಇಷ್ಟ ಆಯಿತು ನಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವೆಲ್ಲ ಗರ್ಲ್ಸ್ ಬಂದಿರೋದು, ನಮ್ಗೆ ಸೇಫ್ಟಿ ಫಸ್ಟ್ ಪ್ರಯಾರಿಟಿ ಆಗುತ್ತೆ. ಕಾಫಿ ಎಸ್ಟೇಟ್ ಮಧ್ಯ ನಾವು ಸುಸ್ತಾಗಿರೋದು ಬಂದು ನೋಡಿ ಸ್ಟಾಫ್ ಮೆಂಬರ್ಸ್ ನಿಜ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಮ್ಮ ಮಕ್ಕಗಳು ನೋಡ್ಬಿಟ್ಟೇ ಫಸ್ಟು ಕಾಫಿ ತಂದುಕೊಡ್ತೀನಿ, ಮೇಡಮ್ ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಬನ್ನಿ. ತುಂಬ ಹೈಜಿನಿಕ್ ಆಗಿದೆ, ಹುಡುಗಿರ್ಗಂತೂ ಕಂಫರ್ಟಬಲ್ ಆಗಿದೆ. ಪ್ರೈವೇಟ್ ಎಸ್ಟೇಟ್ ಯಾರೂ ಇಲ್ಲ, ನಮ್ಮದೇ ರಾಜ್ಯಭಾರ ಇಲ್ಲಿ, ನಮ್ಮದೇ ಡ್ಯಾನ್ಸು, ನಮ್ಮದೇ ಕ್ಯಾಂಪ್ ಫೈರು, ನಮ್ಮದೇ ಎಲ್ಲ, ನಮ್ಮದೇ ಪಾರ್ಕಿಂಗು ಎಲ್ಲ ನಮ್ಮದೇ. ಸೊ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸೊ ಫಸ್ಟ್ ಆಫ್ ಆಲ್ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಆದರೆ ನಾನು ನಿಮಗೆ ರೆಫರ್ ಮಾಡ್ತೀನಿ. ತುಂಬ ಹುಡ್ಕಿದ್ವಿ ಕ್ರೋಮಲ್ಲಿ. ಸೊ ಸಿಕ್ಕಾಪಟ್ಟೆ ನಮ್ಮ 3 ಜನಕ್ಕೂ ಅದೇ ಕೆಲಸ ಆಗಿತ್ತು, ಡೈಲಿ ಬರೋದು, ಡೈಲಿ ಹುಡುಕೋದು ಯಾವುದು ಹೋಮ್ ಸ್ಟೇ ಅಂತ. ಹೈಲಿ ಡಿಮ್ಯಾಂಡೆಡ್ ಹೋಮ್ ಸ್ಟೇಸ್ ಚಿಕ್ಕಮಂಗ್ಳೂರಲ್ಲಿದೆ. ಅದು ಯಾವುದು ಅಂತ ನಾನು ಹೆಸರು ಮಾಡಲ್ಲ, ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ನಾವು ಅಲ್ಲೂ ಹೋಗಿದ್ದೀವಿ. ಸೊ ಹೈಲಿ ಡಿಮ್ಯಾಂಡೆಡ್ ಹೋಮ್ ಸ್ಟೇಸ್ನ ನೋಡಿಕೊಂಡ್ರೆ ಯಾರಿಗ್ರಿ ಇಂಥದ್ದು ಸಿಗುತ್ತೆ ಪ್ರೈವೇಟ್ ಹೋಮ್ ಸ್ಟೇ. ಬರೀ ನಾವು 5 ಜನ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು, ಯಾರು ಹೇಳೋರಿರಲ್ಲ, ಯಾರು ಕೇಳೋರಿರಲ್ಲ. ಸೊ ಖಂಡಿತ ನೀವು ಟ್ರೈ ಮಾಡಿ. ಅಗೇನ್ ಹೇಳ್ತೀನಿ, ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬುದ್ಧಂ ಶರಣಂ ಗಚ್ಚಾಮಿ. ಸೊ ಬಂದಿದ ತಕ್ಷಣ ಬುದ್ಧನ ಐಡಲ್ ನೋಡಿದ ತಕ್ಷಣವೇ ಮನಸ್ಸೆಲ್ಲ ಪೀಸ್ ಅಂತ ಅನಿಸುತ್ತೆ. ಸೊ ಹೇಗಿದೆ ಲೈಟಿಂಗ್ಸ್ ರೆಸಾರ್ಟ್ದು ಹೆಂಗೆ ಇಷ್ಟ ಆಗ್ತಾಯಿದೆ ಅಂತ ಅಂದರೆ, ನಾನು ಫುಲ್ ಲೈಟಿಂಗ್ಸಲ್ಲಿ ಫೋಟೋ ಇಡ್ಸ್ಕೊಂಡು ಸ್ಟೋರೇಜ್ ಫುಲ್ ಖಾಲಿ ಮಾಡಿದ್ದೀನಿ. ಅದಾದಮೇಲೆ ಮಾತಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಫುಲ್ ನೋಡಿ ಎಷ್ಟು ಗೂಸ್ ಬಂಪ್ಸ್ ಬರ್ತಾಯಿದೆ. ವೆದರ್ ಅಂತೂ ನಂಗೆ ಕೋಆಪ್ರೇಟೇ ಮಾಡ್ತಾಯಿಲ್ಲ, ಅಷ್ಟು ಬಾಯೆಲ್ಲ ನಡುಕ್ತಾ ಇದೆ. ಸೊ ಐ ಆಮ್ ಲಿಟ್ರಲಿ ಎಂಜಾಯಿಂಗ್ ದ ವೆದರ್ ವೆರಿ ಮಚ್. ಸೊ ಬನ್ನಿ, ಈಗ ಕಾಯಿಸೋದು ಬೇಡ, ನಮ್ಮ ಕಾಟೇಜ್ಗೆ ಹೋಗೋಣ. ಊಟ ಇದು ರೆಡಿ ಇದೆ, ಡೈನಿಂಗ್ ಏರಿಯಾಗೆ ಹೋಗೋಣ ಬನ್ನಿ. ಗಮ್ಮಂತ ಇದೆ ಡೈನಿಂಗ್ ಏರಿಯಾ, ಚೇರ್ಸ್ ಎಲ್ಲ ಅರೇಂಜ್ ಆಗಿದೆ. ಸೊ ಎಷ್ಟು ಕೂಲ್ ಆ್ಯಂಡ್ ಕ್ಲಾಸಿ ಆಗಿದೆ. ಸೊ ಊಟ ಕೂಡ ರೆಡಿ ಆಗಿದೆ. ಏನೇನು ಊಟ ರೆಡಿ ಆಗಿದೆ ಅಂತ ನಿಮಗೆ ವೆಜ್ಜು ರೆಡಿ ಆಗಿದೆ, ನಾನ್ ವೆಜ್ಜು ರೆಡಿ ಆಗಿದೆ. ಬಟ್ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಇಲ್ಲ, ಬಟ್ ಪ್ರಿಪೇರ್ ಮಾಡಿದ್ದಾರೆ. ಏನೇನು ಪ್ರಿಪೇರ್ ಮಾಡಿದ್ದಾರೆ ಹೇಳ್ತೀನಿ. ಚಪಾತಿ, ಹುರುಳಿಕಾಯಿ ಪಲ್ಯ, ಚಿಕನ್ ಕರಿ,
ಪನ್ನೀರ್ ಬಟರ್ ಮಸಾಲ, ಪುದೀನ ಬಾತ್, ರೈಸ್, ಸಾಂಬಾರ್, ಸಲಾಡ್, ಬನಾನಾ, ಹಪ್ಪಳ, ಗುಲಾಬ್ ಜಾಮೂನ್. ಯಮ್ಮಿ ಯಮ್ಮಿ, ಟೇಸ್ಟಿ ಕಬಾಬ್ ಮಿಸ್ ಆಗ್ತಾ ಇದೆ ರೀ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಕಾಂಪ್ರಮೈಸ್ ಆಗಲೇಬೇಕು. ನೆವರ್ಲೆಸ್ ಬನ್ನಿ ಕಾಟೇಜ್ಗೆ ಹೋಗೋಣ. ಸೊ ಇಲ್ಲಿ ಆಲ್ಮೋಸ್ಟ್ 4 ಕಾಟೇಜಸ್ ಇದೆ. ನಾವು ಕಾಟೇಜ್ಗೆ ಹೋಗೋಣ. ಬೆಲ್ ಮಾಡೋದ? ಬನ್ನಿ ನಮ್ಮ ಮನೆಗೆ ಬನ್ನಿ. ಸರಿಯಾಗಿದೆ ನಮ್ಮ ಕಾಟೇಜ್. ಲೈಟ್ಸ್ ಹಾಕೋಣ. ಸೊ ಇದು ನಮ್ಮ ಚೈತ್ರಮ್ಮ ಬೆಡ್ಡು, ನಂದು ಇದು ನನ್ನ ಬೆಡ್ಡು. ಸೊ ಚೆನ್ನಾಗಿ ಮಲ್ಕೊಂಡು ಬಿಟ್ರೆ ನಿನ್ನೆ ರಾತ್ರಿ ಎಲ್ಲ ಕುಂದಿದ್ದೀವಿ ಅಂದ್ರೆ 2 ದಿವಸಕ್ಕೆ ಆಗಷ್ಟು ನಿದ್ದೆ ಮಾಡ್ತೀವಿ ಇವತ್ತು. ಯಾಕಂದ್ರೆ ಸಪ್ರೇಟ್ ಬಿಡಿಸ್ಬಿಟ್ಟಿದ್ದಾರೆ. ಸೊ ದೊಡ್ಡ ಟಿವಿ ಇದೆ, ಜೊತೆಗೆ ಇಲ್ಲಿ ಲಾನ್ ನೋಡ್ಬೋದು ನಾವು. ಸೊ ನೀವು ಕಾಟೇಜ್ ಎಲ್ಲ ನೋಡಿದ್ರಿ, ಆಲ್ಮೋಸ್ಟ್ ಲಕ್ಸುರಿಯಸ್ ಆಗಿದೆ. ಸೊ ನೀವು ಮೇಲೆ ರೂಫಿಂಗ್ ಎಲ್ಲ ನೋಡ್ಬೋದು ಏನ್ ಸಖತ್ತಾಗಿದೆ ಅನ್ಬಿಟ್ಟು. ಸೊ ಸಿಂಪಲ್ ಎಲಿಗೆಂಟ್ ಆಗಿದೆ. ನಿಜ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವು ರಿವ್ಯೂಸ್ ನೋಡ್ಬಿಟ್ಟೆ ನಾವು ಇಲ್ಲಿ ಬುಕ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಿದೆ. ನೆಕ್ಸ್ಟ್ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ನಿಮಗೆ ರಿವ್ಯೂಸ್ ಹೇಳೋದಕ್ಕೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ. ಸೊ ನೀವು ಯಾವತ್ತಿದ್ರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಮಿಸ್ ಮಾಡಬೇಡಿ, ಬನ್ನಿ. ಅಫೋರ್ಡಬಲ್ ಪ್ರೈಸಸ್ ಇದೆ. ಆಮೇಲೆ ನಿಮಗೆ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ಊಟ ಮಾತ್ರ ಸಖತ್ತಾಗಿದೆ. ಕಾಟೇಜ್ ಅಂತೂ ಇನ್ನೂ ಚೆನ್ನಾಗಿದೆ. ಆದರೆ ಹೇಗೆ ಬುಕ್ ಮಾಡೋದು? ಸೊ ಇದು ಹೇಗೆ ಬುಕ್ ಮಾಡೋದು ಅಂದರೆ ಆಲ್ಮೋಸ್ಟ್ ಅವರು 8 ಜನದ ನಂಬರ್ ಕೊಟ್ಟಿರ್ತಾರೆ. ಸೊ ಅವ್ರದ್ದು ಮ್ಯಾನೇಜರ್ ಆಗಿರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಯಾರು ಆಗಿರ್ಬೋದು. ಗೂಗಲಲ್ಲಿ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಿಮಗೆ ಫೋಟೋಸ್ ಕೂಡ ಸಿಗುತ್ತೆ, ರಿವ್ಯೂಸ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಯಾರ್ದಾದ್ರು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದ ತಕ್ಷಣ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಅಪ್ಲಿಕೇಶನ್ ಫಾರ್ಮು ಎಲ್ಲ ಏನೂ ಇಲ್ಲ. ಜಸ್ಟ್ ನೀವು ಕಾಲ್ ಮಾಡಿ ನೀವೇನೋ ಟೋಕನ್ ಆಫ್ ಅಡ್ವಾನ್ಸ್ ಕೊಟ್ಟಿದ ತಕ್ಷಣ ನಿಮ್ದು ಯಾವ ಡೇಟ್ಸು ಅಂತ ಅವೈಲಬಿಲಿಟಿ ಇರುತ್ತಾ ಇಲ್ವಾ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಲಿಮಿಟೆಡ್ ನಂಬರ್ ಆಫ್ ರೂಮ್ಸ್ ಇರೋದ್ರಿಂದ ಆದಷ್ಟು ಬೇಗ ಬುಕ್ ಮಾಡಿಕೊಡಿ. ಬಿಕಾಸ್ ನಿಮಗೆ ಯು ವರ್ತ್ ದಿಸ್. ನೀವೇನು ಪೇ ಮಾಡ್ತೀರಾ ಅದಕ್ಕೆ ನೀವು ಯು ವರ್ತ್ ಇಟ್. ಸೊ ಪ್ಲೀಸ್ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ ಚಿಕ್ಕಮಂಗ್ಳೂರು. ಇಷ್ಟೇ ಅಲ್ಲ, ಬೆಳಗಿಂದ ನಾವು ಎಷ್ಟು ಟಾರ್ಚರ್ ಕೊಟ್ಟಿದ್ದೀವಿ ಅಂತಲೂ ಹೇಳಬೇಕಲ್ವ ಅವ್ರಿಗೆ. ಸೊ ಬೆಳಗ್ಗೆಯಿಂದ ಅಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದೀವಿ. ಯಾವ ಥರ ಟಾರ್ಚರ್ ಕೊಟ್ಟಿದ್ದೀವಿ ಅಂದರೆ, ನಾವು ಬೆಂಗಳೂರು ಬಿಡಬೇಕಾದ್ರೆ 12 ಗಂಟೆಗೆ ಚೆಕ್-ಇನ್ ಆಗ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ತಿರ್ಗಾ ನೆಕ್ಸ್ಟ್ ದಿವಸ ಬೆಳಗ್ಗೆ ನಾವು ಕೆಮ್ಮಣ್ಣಗುಂಡಿ ಡಿಸೈಡ್ ಮಾಡಿದ್ದು 3 ಗಂಟೆಗೆ ಹೋಗಿ ಚೆಕ್-ಇನ್ ಆಗೋಣ ಅಂತ. ತಿರ್ಗಾ ಕೆಮ್ಮಣ್ಣಗುಂಡಿ ಆದಮೇಲೆ ನಾವು ಮುದ್ದಡಿ ಫಾರೆಸ್ಟ್ಗೆ ಹೋಗಿದ್ವಿ. ಅಲ್ಲಿ ನಾವು ಡಿಸೈಡ್ ಮಾಡಿದ್ವಿ ಅಟ್ಲೀಸ್ಟ್ 6 ಗಂಟೆಗೆ ಹೋಗಿ ಚೆಕ್-ಇನ್ ಆಗೋಣ ಅಂತ. ಕೊನೆಗೆ ಏನಾಯಿತು ಅಂದರೆ ಅವ್ರದ್ದೇ ನೆಟ್ವರ್ಕ್ ಇಲ್ದಿರಂಗೆ ಆಗೋದು. ಕೊನೆಗೆ ನಮ್ಮ ರೂಮೇ ಸಿಗಲ್ಲ ಅಂತ ಅನ್ನೋ ಲೆವೆಲಿಗೆ ಬಂದಿದ್ವಿ. ಆಮೇಲಿಂದ ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ ತಕ್ಷಣ ನಿಜ ಅವ್ರು ಎಷ್ಟು ಸಿನ್ಸಿಯರ್ ಆಗಿ ಮತ್ತು ಪ್ಲೀಡಿಂಗ್ ಆಗಿ ನಮಗೆ ರಿಪ್ಲೈ ಮಾಡಿದ್ರು ಅಂತ. ನೀವು ಎಷ್ಟು ಲೇಟಾಗಿ ಬಂದ್ರೂ ನೀವು ಫಸ್ಟು ಅಡ್ವಾನ್ಸ್ ಮಾಡಿರೋದ್ರಿಂದ ನೀವು ಯಾವುದೇ ಟೈಮ್ಗಾದ್ರು ನೀವು ಚೆಕ್-ಇನ್ ಆಗ್ಬೋದು. ನೀವು ಕಂಫರ್ಟಬಲ್ ಆಗಿರಿ. ಸೊ ಆಗಲೂ ನಾನು ನಿಮ್ಗೆ ಹೇಳಿದೆ, ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಅಂದರೆ ನಾವು ಕಾರಿಂದ ಇಳಿದ ತಕ್ಷಣ ನಾವು ಫೇಸ್ ನೋಡ್ಬಿಟ್ಟು ಮೇಡಮ್ ಫಸ್ಟು ಹೋಗಿ ರೂಮ್ಗೆ ಹೋಗಿ ಕೂತ್ಕೊಳ್ಳಿ, ನಾವು ಅಟ್ಲೀಸ್ಟ್ ಕಾಫಿಯಾರು ಕೊಡ್ತೀವಿ. ಯಾಕಂದರೆ ನಾವು ಅಷ್ಟು ಹೊಟ್ಟೆ ಹಚ್ಕೊಂಡು ಘಾಟ್ ಸೆಕ್ಷನಲ್ಲಿ 1 by 1 ವಾಮಿಟ್ ಮಾಡಿ ನಮ್ಮ ಹತ್ರ ಸ್ಟ್ಯಾಮಿನಾನೇ ಇಲ್ದಿರಂಗಾಯ್ತು. ನಿಜ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ, ನಿಜ ಇದೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಜೊತೆಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಮೇಘ ಮ್ಯಾಮ್ ನೀವು ಮರ್ತು ಬಿಟ್ರಿ ಅನ್ಸುತ್ತೆ. ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಏನಂತ ಇವ್ರನ್ನ ತಾನೇ ನಾವು ಸಜೆಷನ್ ಕೇಳಿದ್ದು. ಅದು ಏನಂತ ಅಂದರೆ, ಇವಾಗ ನಾವು ಕೂತ್ಕೊಂಡು ಅಲ್ಲಿ ಡಿಸೈಡ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಇದರಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಕೂತ್ಕೊಂಡು ನಾವು ಮ್ಯಾನೇಜರ್ಗೆ ಫೋನ್ ಮಾಡಿದ ತಕ್ಷಣ ಮ್ಯಾನೇಜರ್ ನಮಗೆ ರೂಟ್ ಮ್ಯಾಪ್ ಕೊಟ್ಟರು. ಒಂದು ಹಾಸನ ರೂಟು, ಇನ್ನೊಂದು ಅರಸೀಕೆರೆ ರೂಟು. ಸೊ ಹಾಸನ ರೂಟಲ್ಲಿ ಇಷ್ಟೊಂದೆಲ್ಲ ಪ್ಲೇಸಸ್ ಕವರ್ ಆಗುತ್ತೆ, ಅರಸೀಕೆರೆ ರೂಟಲ್ಲಿ ಇಷ್ಟೊಂದು ಪ್ಲೇಸಸ್ ಕವರ್ ಆಗುತ್ತೆ ಅಂತ ಅವರೇ ನಮಗೆ ಹೇಳಿದ್ದು. ಅದಾದಮೇಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆ ಮುಳ್ಳಯ್ಯನಗಿರಿ ಪೀಕ್ ಹೋಗಿ, ಬಿಕಾಸ್ ಅದು ಸ್ನೋ ಟೈಮ್ ಆಗಿರುತ್ತೆ. ಪ್ರತಿಯೊಂದು ಹೇಳಿದ್ದಾರೆ. ಆಲ್ಮೋಸ್ಟ್ 18 to 19 ಪ್ಲೇಸಸ್ ಅವರೇ ನಮಗೆ ಪ್ರಿಫರ್ ಮಾಡಿರೋದು. ಆದರೆ ನಾವು ಸಾಕಷ್ಟು ಕವರ್ ಮಾಡಿದ್ದೀವಿ. ಕೆಲವೊಂದು ನಾವು ಕವರ್ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ನೆವರ್ದಲೆಸ್ ಇದೇನು ಲಾಸ್ಟ್ ಟೈಮ್ ಅಲ್ವಲ್ಲ, ಇನ್ನು ನೆಕ್ಸ್ಟ್ ಟೈಮ್ ಫುಲ್ ಬ್ಲಾಸ್ಟಲ್ಲಿ
ನಿಮ್ಮ ಮುಂದೆ ಬರ್ತಿರ್ತೀವಿ. ಈವನ್ ವಿತ್ ದ ಹಾನೆಸ್ಟ್ ರಿವ್ಯೂಸ್ ಅವ್ರ ಕಡೆಯಿಂದ ಯಾವ್ಯಾವ ಪ್ಲೇಸ್ ನಾವು ನೋಡಬೇಕು ಬೇಡ ಅಂತಾನು ಹೇಳಿದ್ರಲ್ವಾ? ಯಾ ನಾವು ಹಾನೆಸ್ಟ್ ರಿವ್ಯೂಸ್, ನಾವು ಯಾವ ಪ್ಲೇಸಸ್ ಎಲ್ಲ ನಾವು ಹೋಗಿದ್ದೀವೋ ಅದ್ರ ಬಗ್ಗೆ ನಿಮ್ಗೆ ಹಾನೆಸ್ಟ್ ರಿವ್ಯೂಸ್ ಕೊಡ್ತೀವಿ. ನಿಮಗೆ ಅಟ್ಲೀಸ್ಟ್ 1% ಆದರೂ ನಮ್ಮ ಮಾತಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಸೀರಿಯಸ್ಲಿ ಅನ್ಕೊತೀನಿ. ಸ್ಟೇ ಟ್ಯೂನ್ಡ್. ಬನ್ನಿ ಹಿಂಗ್ ಮಲಗಿದ್ದಾರೆ ಮಹಾಲಕ್ಷ್ಮಿ. ಸಿನ್ಸಿಯರ್ ಆಗಿ ರೆಡಿ ಆಗಿದೆ. ಇಷ್ಟು ವಿಚಿತ್ರವಾಗಿದ್ದೀನಿ ನಾನು. ನನ್ನನ್ನ ಕ್ಯಾಪ್ಚರ್ ಮಾಡಬೇಕು. ಬೇಡ ಮಾವದು. ಯಾರು? ಶಿವಾನಿಮ. ಸೊ ಎಲ್ಲ ರೆಡಿ ಆಗ್ಬಿಡ್ತಾರೆ, ನಾವು ಮಾತ್ರ ಕಾಲ ಕಳ್ಕೊಂಡು ಹುಟ್ಟು ಸೋಂಬೇರಿಗಳಂತ ಇವ್ರಿಬ್ರೆ ಅಂತಾನೆ ಅನ್ಕೊಳ್ಳಿ ನೀವು ಸದ್ಯ. ಜೊತೆಗೆ ಇವ್ರೇನ್ ಮಾಡ್ತಿದ್ದಾರೆ? ಬಂದಾಗ್ಲಿಂದ ಅದೇ ಡ್ರೆಸ್ ಅಲ್ಲಿ ಇದ್ದಾರೆ. ಬಂದಾಗ್ಲಿಂದ ಕಾಟ್ ಬಿಟ್ಟು ಎದ್ದೇ ಇಲ್ಲ. ಸರ್ ನಮ್ಗೆ ಒಂದು 9:30 ನಾವು ಹೋಗಿ ಬರ್ತೀವಿ. ಬಾಬಾ ಬುಡಂಗಿ ನಾವು ಬರ್ತೀವಿ. तेरे लिए दुनिया से नजरें चुरा के पीछे हुआ आगे मेरे खाई, तू ही बता जाऊं मैं कहाँ, मुझको दुआ किसकी लगी भाई, आके पधारा हूँ जो यहाँ. फिकर आजा इधर, बीच पे लगा ले तू ठुमका. 1 2 3 4 get on the dance floor. 1 2 3 4 get on the dance floor. Shake it up, shake it up. ಇಷ್ಟು ಫಸ್ಟ್ ದಿನ ವಿಡಿಯೋ ಆಗಿತ್ತು. ಸೆಕೆಂಡ್ ಡೇ ವಿಡಿಯೋಗೆ ಸ್ಟೇ ಟ್ಯೂನ್ಡ್.